ತೋಟಗಾರಿಕೆ, ಹೈನುಗಾರಿಕೆ, ಜೇನು ಅಣಬೆ, ರೇಷ್ಮೆ, ಮೀನು, ಹಸಿರು ಮೇವು, ಅರಣ್ಯ ಮರಗಳು, ಸಮಗ್ರ ಕೃಷಿಯನ್ನು ನಮಗುಣಪಡಿಸುವ ಕೃಷಿ ದರ್ಶನ. ಕೃಷಿ ದರ್ಶನ, ಕೃಷಿ ದರ್ಶನ, ಓಹೋ ಕೃಷಿ ದರ್ಶನ. ನೋಡಿ, ರಾಜ್ಯದಲ್ಲಿ ಈ ಬಾರಿ ಕೆಲವೆಡೆ ಮಳೆ ಎಡಬಿಡದೆ ಸುರಿಯುತ್ತಿದೆ. ಆದರೆ ಇನ್ನುಳಿದ ಜಿಲ್ಲೆಗಳಲ್ಲಿ ಮಳೆ ಇಲ್ಲದೆ ಸಾಕಷ್ಟು ಸಮಸ್ಯೆ ಎದುರಾಗಿದೆ. ಪ್ರಸ್ತುತ ಮಳೆ ಅಭಾವ ಸಂದರ್ಭದಲ್ಲಿ ತೋಟಗಾರಿಕೆ ಬೆಳೆಗಳನ್ನು ಹೇಗೆ ನಿರ್ವಹಣೆ ಮಾಡಬೇಕೆಂದು ಬೆಂಗಳೂರು ಹೆಸರಘಟ್ಟದ ಭಾರತೀಯ ತೋಟಗಾರಿಕಾ ಸಂಶೋಧನಾ ಸಂಸ್ಥೆಯ ಹಣ್ಣಿನ ಬೆಳೆಗಳ ವಿಭಾಗದ ಪ್ರಧಾನ ವಿಜ್ಞಾನಿ ಡಾಕ್ಟರ್ BL ಮಂಜುನಾಥ್ ರವರು ಕೆಲವೊಂದು ಸಲಹೆ ಸೂಚನೆಗಳನ್ನು ನೀಡಿದ್ದಾರೆ. ನಮಗೆಲ್ಲ ಗೊತ್ತಿರೋ ಹಾಗೆ ಈ ಪ್ರಸ್ತುತದಲ್ಲಿ ಮಳೆ ಬಹಳ ಕಡಿಮೆ ಆಗಿದೆ. ಮಳೆಯಲ್ಲಿ ವಿಶೇಷವಾಗಿ ಈಗಾಗಲೇ ನಾವು ವಾಡಿಕೆ ಮಳೆ ಏನಿತ್ತು, ಆ ವಾಡಿಕೆ ಮಳೆ ಈಗ 253 ಮಿಲಿಮೀಟ್ರು ನಮ್ಮ ಈ ಒಂದು ಪ್ರದೇಶದಲ್ಲಿ ಬರಬೇಕಾಗಿತ್ತು. ಇಲ್ಲಿವರೆಗೆ ಸದ್ಯ ಈಗ ಬಂದಿರುವಂಥದ್ದು ಬರೀ 193 ಮಿಲಿಮೀಟ್ರು, ಅಂದರೆ ಸುಮಾರು ಒಂದು 60 ಮಿಲಿಮೀಟ್ರಷ್ಟು ಈ ವಾಡಿಕೆ ಮಳೆ ಕಡಿಮೆ ಆಗಿದೆ ಈ ದಕ್ಷಿಣ ಒಳನಾಡು ಕರ್ನಾಟಕದಲ್ಲಿ. ಸೊ ಇಲ್ಲಿ ಒಂದು ಸುಮಾರು ಒಂದು 40 ಭಾಗ ಈ ಒಂದು ವಾಡಿಕೆ ಮಳೆ ಕಡಿಮೆ ಆಗಿರೋದ್ರಿಂದ ವಿಶೇಷವಾಗಿ ಹೊಸ ಬೆಳೆಗಳನ್ನು ಹಾಕಬೇಕಾದ್ರೆ ಅಥವಾ ಇರೋ ಬೆಳೆಗಳನ್ನು ಸಂರಕ್ಷಣೆ ಮಾಡಬೇಕಾದ್ರೆ ರೈತರಿಗೆ ಬಹಳ ಕಷ್ಟ ಆಗ್ತಾಯಿದೆ. ಅದರಲ್ಲೂ ಮುಖ್ಯವಾಗಿ ಈ ಗೊಬ್ಬರಗಳನ್ನು ಹಾಕಬೇಕಾದ್ರೆ ಅಥವಾ ರಾಸಾಯನಿಕಗಳನ್ನು ಬಳಸಬೇಕಾದ್ರೆ ಅಥವಾ ಒಂದು ಹೆಚ್ಚು ಇಳುವರಿ ತೆಗೆಯುವಂಥ ತಳಿಗಳು ಇವತ್ತು ಏನಿದೆ ಅವಕ್ಕೆ ಸಾಕಷ್ಟು ಪ್ರಮಾಣದಲ್ಲಿ ನಾವು ಒಂದು ನೀರಾವರಿ ಕೊಡಬೇಕಾದ್ರೆ ರೈತರು ಸಾಕಷ್ಟು ಇವತ್ತು ತೊಂದರೆಗಳನ್ನು ಅನುಭವಿಸುವಂಥ ಒಂದು ಪರಿಸ್ಥಿತಿ ಎದುರಾಗ್ತಾ ಇದೆ. ಮುಂದೆ ಈ ಜುಲೈ ತಿಂಗಳಲ್ಲಿ ಸಾಕಷ್ಟು ಮಳೆಯನ್ನು ನಾವು ಸಾಧಾರಣವಾಗಿ ನಿರೀಕ್ಷಣೆ ಮಾಡ್ಬೋದು. ಏಕೆಂದರೆ ನಮ್ಮ ಒಂದು ಈ ಪ್ರದೇಶದಲ್ಲಿ ಸುಮಾರು ಒಟ್ಟು ಮಳೆಯ ಒಂದು 1/3 ಭಾಗ ಸಾಮಾನ್ಯವಾಗಿ ಜುಲೈ ತಿಂಗಳಲ್ಲಿ ಆಗುತ್ತೆ. ಈಗ ಜುಲೈ ಆಲ್ರೆಡಿ ಒಂದು ವಾರ ಮುಗಿದಿದೆ. ಈಗ ಈ ಮುಂದಿನ ಒಂದು 3 ವಾರಗಳಲ್ಲಿ ಸಾಕಷ್ಟು ಮಳೆ ಏನಾದರೂ ಬಂದರೆ ಜುಲೈ ತಿಂಗಳಲ್ಲಿ ನಾವು ಏನು ವಾಡಿಕೆ ಮಳೆ ಕಡಿಮೆಯಾಗಿದೆ ಅದನ್ನು ಸಾಕಷ್ಟು ಕಡಿಮೆ ಮಾಡ್ಬೋದು. ಆ ಒಂದು ಈ ಒಂದು ವ್ಯತ್ಯಾಸವನ್ನು ಕಡಿಮೆ ಮಾಡಿದ್ರೆ ಸೊ ಎಲ್ಲ ಒಂದು ವಾಡಿಕೆ ಮಳೆ ಎಷ್ಟು ಕಡಿಮೆ ಆಗಿದೆ ಆ ಒಂದು ಡಿಫ್ರೆನ್ಸ್ನ ಕಡಿಮೆ ಮಾಡಲಿಕ್ಕೆ ನಮಗೆ ಬಹಳ ಸಹಾಯ ಆಗುತ್ತೆ. ಸೊ ಈ ನಿಟ್ಟಿನಲ್ಲಿ ನಾವು ಇವತ್ತು ಏನೇನು ಕ್ರಮಗಳನ್ನು ಅನುಸರಿಸಿದರೆ ರೈತರು ಇವತ್ತು ಹೆಚ್ಚು ಒಂದು ಬೆಳೆಯನ್ನು ತೊಗೋಬೋದು. ಅದರಲ್ಲೂ ಮುಖ್ಯವಾಗಿ ಹೆಚ್ಚು ಒಂದು ಇಳುವರಿ ಕೊಡುವಂತಹ ತಳಿಗಳು ಹಣ್ಣಿನಲ್ಲಿ ಇರ್ಬೋದು ಅಥವಾ ಬೇರೆ ಯಾವುದೇ ಒಂದು ತೋಟಗಾರಿಕಾ ಬೆಳೆಗಳಲ್ಲಿ ಈಗ ಕಡಿಮೆ ಮಳೆಯಲ್ಲಿ ಅಥವಾ ಕಡಿಮೆ ನಾವು ತೇವಾಂಶದಲ್ಲಿ ಬರುವಂಥ ಬೆಳೆಗಳೇನಿದೆ ಅದನ್ನು ನಾವು ಇವತ್ತು ಹೆಚ್ಚು ಪ್ರಚಲಿತಗೊಳಿಸಬೇಕು. ಅದಕ್ಕೆ ಹೆಚ್ಚಾಗಿ ನಾವು ಹೇಳೋದೇನಂತಂದರೆ ಮುಖ್ಯವಾಗಿ ಬೇರು ಸದೃಢವಾಗಿರಬೇಕು. ಹೆಚ್ಚು ಆಳವಾಗಿರುವಂಥ ಬೇರುಗಳು ಇರುವಂತಹ ಒಂದು ಬೆಳೆಗಳು, ಅದರಲ್ಲೂ ಕೆಲವು ತಳಿಗಳು ರೋಗ ನಿರೋಧಕ ಶಕ್ತಿ ಇರುವಂಥದ್ದು, ಹೆಚ್ಚು ಒಂದು ವಾತಾವರಣದಲ್ಲಿರುವಂಥ ಏರುಪೇರನ್ನ ತಡ್ಕೊಳ್ಳುವಂಥ ಒಂದು ಬೆಳೆಗಳು. ಸೊ ಈ ಥರ ಒಂದು ತಳಿಗಳನ್ನು ಆಯ್ಕೆ ಮಾಡುವಂಥದ್ದು. ಅದರಲ್ಲೂ ಮುಖ್ಯವಾಗಿ ತಳಿಗಳನ್ನು ಆದಷ್ಟು ತೇವಾಂಶ ಚೆನ್ನಾಗಿರುವಾಗ ಬಿತ್ತನೆ ಮಾಡುವಂಥದ್ದು ಭಾಳ ಮುಖ್ಯ. ಗಿಡ ನೆಡೋದಾಗಲಿ ಅಥವಾ ಒಂದು ಬೀಜ ಹಾಕೋದಾಗಲಿ ಭೂಮಿಯ ಒಂದು ಪ್ರೊಫೈಲ್ ಅಂತ ಏನು ಹೇಳ್ತೀವಿ, ಅಂದರೆ ಪದರಗಳೆಲ್ಲ ಸಾಕಷ್ಟು ನೆಂದಿರುವಾಗ ನಾವು ಬೀಜವನ್ನು ನೆಟ್ಟಿದೆ ಆದರೆ ಅಥವಾ ಗಿಡ ನೆಟ್ಟಿದೆ ಆದರೆ ಅದು ಮುಂದೆ ಸದೃಢವಾಗಿ ಬೆಳೀಲಿಕ್ಕೆ ಸಹಾಯವಾಗುತ್ತೆ. ಹಾಗಾಗಿ ಇವತ್ತು ಚೆನ್ನಾಗಿ ಮಳೆ ಆದಾಗ ಮಾತ್ರ ರೈತರು ಈ ಒಂದು ಕಾರ್ಯಕ್ರಮವನ್ನು ಅಂದರೆ ನೆಡೋ ಕಾರ್ಯಕ್ರಮವನ್ನು ಅನುಸರಿಸಬೇಕಾಗತ್ತೆ. ಅದೇ ರೀತಿ ಒಂದು ಗಿಡ ನೆಟ್ಟ ತಕ್ಷಣ ಅದರ ಸುತ್ತ ನಾವು ಹನಿ ನೀರಾವರಿ ಮುಖಾಂತರ ನೀರನ್ನು ಕೊಡಬೇಕಾಗತ್ತೆ. ಹನಿ ನೀರಾವರಿ ನಿಮಗೆಲ್ಲ ಗೊತ್ತಿದೆ, ಸಾಕಷ್ಟು ಪ್ರಮಾಣದಲ್ಲಿ ಪೋಲಾಗುವಂತಹ ನೀರನ್ನು ಸುಮಾರು 40 ಭಾಗ ನೀರನ್ನು ನಾವು ಇವತ್ತು ಅದರಿಂದ ಉಳಿಸ್ಬೋದಾಗಿದೆ. ಅದೇ ನೀರನ್ನು ಬೇರೆ ಬೆಳೆಗಳಿಗೂ ಅಥವಾ ಬೇರೆ ಜಾಗಕ್ಕೂ ಉಪಯೋಗಿಸಬಹುದಾಗಿದೆ. ಸೊ ಇಂಥ ಒಂದು ಹನಿ ನೀರಾವರಿನ, ಅದರಲ್ಲೂ ಮುಖ್ಯವಾಗಿ ಎಲ್ಲಿ ನೀರಿನ ಒಂದು ಕೊರತೆ ಇರುತ್ತೆ ಅಂಥ ಕಡೆ ಈ ಕೃಷಿ ಹೊಂಡ ಮಾಡ್ಕೊಳ್ಳೋದು. ಕೃಷಿ ಹೊಂಡವೇನು ಮಳೆ ನೀರನ್ನು ಸಂಗ್ರಹಣೆ ಮಾಡೋದು, ತಗ್ಗಲ್ಲಿ ಮಳೆ ನೀರನ್ನು ಸಂಗ್ರಹಣೆ ಮಾಡಿ ಸೊ ಆ ನೀರನ್ನು ನಾವು ಯಾವುದು ಒಂದು ಕ್ರಿಟಿಕಲ್ ಇರಿಗೇಷನ್ ಅಂದರೆ ಏನು ಹೆಚ್ಚು ಒಂದು ನೀರಾವರಿಗೆ ಹೆಚ್ಚು ಒಂದು ಪ್ರತಿಫಲ ಕೊಡುವಂತಹ ಒಂದು ಸಮಯದಲ್ಲಿ ಆ ಒಂದು ನೀರನ್ನು ನಾವು ಕೊಟ್ಟಿದ್ದೆ ಆದರೆ ಯಾವುದೇ ಬೆಳೆಗೂ ನಮಗೆ 1 ಕ್ಯೂಬಿಕ್ ಮೀಟರ್ ಅಂದರೆ ಏನೋ ಒಂದು 1000 ಲೀಟರ್ ನೀರು ಒಂದು ಬೆಳೆ ಕೊಟ್ಟಾಗ ಅದರಿಂದ ಬರುವಂತಹ ಒಂದು ಇಳುವರಿ ನಾವು ಸಾಕಷ್ಟು ಪ್ರಮಾಣದಲ್ಲಿ ಹೆಚ್ಚು ಮಾಡ್ಬೋದು. ಅಂದರೆ ಸಾಮಾನ್ಯವಾಗಿ ಎಲ್ಲ ಹಣ್ಣಿನ ಬೆಳೆಗಳಲ್ಲೂ ಈ ಹೂವಿಂದಾಗಿ ಕಾಯಿ ಕಚ್ಚೋ ಟೈಮಲ್ಲಿ ಅಂದರೆ ಸಣ್ಣ ಪೀಚಾಗೋ ಟೈಮಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ನೀರಿನ ಒಂದು ಅವಶ್ಯಕತೆ ಇರುತ್ತೆ. ಸೊ ಆ ಒಂದು ಸಮಯದಲ್ಲಿ ಒಂದೇ ಒಂದು ಸಲ ನಾವು ನೀರು ಕೊಟ್ಟರೂ ಕೂಡ ಸೊ ಸಾಕಷ್ಟು ಪ್ರಮಾಣದಲ್ಲಿ ಇಳುವರಿಯನ್ನು ಹೆಚ್ಚಿಸ್ಬೋದು. ಈ ನಿಟ್ಟಿನಲ್ಲಿ ಸೊ ಒಂದು ಸಮಯಕ್ಕೆ ಸರಿಯಾಗಿ ನಾಟಿ ಮಾಡುವಂಥದ್ದು,
ಎರಡನೇದು ಈ ಹನಿ ನೀರಾವರಿ ಮುಖಾಂತರ ನಾವು ನೀರನ್ನು ಕೊಡುವಂಥದ್ದು. ಮೂರನೇದು ಹೊದಿಕೆ ಮಾಡುವಂಥದ್ದು. ಹೊದಿಕೆ ಅಂದರೆ ಏನು, ಗಿಡ ಸುತ್ತ ನೆಟ್ಟಾಗಲಿ ಅಥವಾ ಸಾಮಾನ್ಯವಾಗಿ ಗಿಡ ಬೆಳೀತಾ ಇರುವಾಗಲಿ ಸೊ ಗಿಡಕ್ಕೆ ಸುತ್ತಲೂ ನಾವೊಂದು ಹೊದಿಕೆಯನ್ನು ಹೊದಿಸಿದ್ದೇ ಆದರೆ ಅಲ್ಲಿರುವಂಥ ತೇವಾಂಶ ಆರ್ದಿರ ಅಲ್ಲಿ ಸಂರಕ್ಷಣೆ ಆಗುತ್ತೆ. ಮುಖ್ಯವಾಗಿ ನಿಮ್ಗೆ ಗೊತ್ತಿದೆ, ಅಲ್ಲಿ ಯಾವುದೇ ಒಂದು ಕಳೆ ಬೆಳೆಯಲಿಕ್ಕೆ ಸಾಧ್ಯ ಇಲ್ಲದೆ ಎಷ್ಟೇ ಏರುಪೇರಾದರೂ ವಾತಾವರಣದಲ್ಲಿ ಉಷ್ಣಾಂಶ ಅಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ಈ ತೇವಾಂಶ ಹಿಡಿದಿಟ್ಕೊಳ್ಬೋದು. ಅದೇ ಥರ ನಮಗೇನು ನಾವು ಹಾಕಿದ ಒಂದು ಎಲ್ಲ ಗೊಬ್ಬರಗಳು ಆ ಒಂದು ಮೈಕ್ರೋಬಿಯಲ್ ಕಲ್ಚರ್ಸ್ ಅಂತ ಅಥವಾ ಏನಾದರೂ ನಾವು ಈ ಸೂಕ್ಷ್ಮಜೀವಿ ಗೊಬ್ಬರಗಳೇನು ಹಾಕಿರ್ತೀವಿ ಅವೆಲ್ಲ ಒಂದು ಹೆಚ್ಚು ಪ್ರಮಾಣದಲ್ಲಿ ಕೆಲಸ ಮಾಡಿ ನಮಗೆ ಗಿಡ ಬೆಳೀಲಿಕ್ಕೆ ಸಾಕಷ್ಟು ಹೆಲ್ಪ್ ಆಗುತ್ತೆ. ಸೊ ಈ ಒಂದು ನಿಟ್ಟಿನಲ್ಲಿ ಸೊ ನಾವು ಹೊದಿಕೆ ಒದಿಸೋದು, ಸುತ್ತಮುತ್ತಲಿರುವಂಥ ಈಗ ರೋಡ್ ಸುತ್ತಮುತ್ತ ಇರುವಂಥ ಒಂದು ಹೊಂಗೆ ಮರ ಇರ್ಬೋದು, ಬೇವಿನ ಮರ ಇರ್ಬೋದು, ಯಾವುದೇ ಒಂದು ಅದರ ಸೊಪ್ಪು ನಾವು ಒಂದು ಕಟ್ ಮಾಡಿ ಅಥವಾ ಒಂದು ಈ ಬದುವಿನ ಮೇಲೆ ಬೆಳೆದಿರುವಂಥ ಗಿಡಗಳನ್ನು ಕಡ್ಡಿಗಳನ್ನು ಕಟ್ ಮಾಡಿ, ಹುಲ್ಲನ್ನು ಕಟ್ ಮಾಡಿ ನಾವು ಗಿಡ ಸುತ್ತ ಒಂದು 2 ಅಡಿ ನಾವು ಅದಕ್ಕೆ ಹೊದಿಕೆ ಮಾಡಿದ್ದೇ ಆದರೆ ಸಾಕಷ್ಟು ಪ್ರಮಾಣದಲ್ಲಿ ಬೇರುಗಳಿಗೆ ತಂಪಾಗಿದ್ದು ಬೇರುಗಳಿಗೆ ನಾವು ಹಾಕಿದ ಗೊಬ್ಬರಗಳೆಲ್ಲ ಚೆನ್ನಾಗಿ ತೆಗೆದು ಹೆಚ್ಚು ಒಂದು ಪ್ರತಿಫಲ ಕೊಡುವಂಥ ಒಂದು ಹಾದಿ ನಮ್ಮದಾಗುತ್ತೆ. ಈ ಒಂದು ನಿಟ್ಟಿನಲ್ಲಿ ಸೊ ಪ್ರತಿಯೊಬ್ಬ ರೈತರು ಮಾಡಬೇಕಾದಿಷ್ಟೇ. ಸೊ ಇವತ್ತು ಈ ಬರಗಾಲವನ್ನು ಎದುರಿಸೋದು ನಮಗೆ ಒಂದು ಇನ್ಎವಿಟಬಲ್ ಸಿಚುವೇಷನ್ ಅಂತ ಅಂದರೆ ಏನೋ ಒಂದು ಮಾಡಲೇಬೇಕಾದ ಒಂದು ಪರಿಸ್ಥಿತಿಯಾಗಿದೆ. ಇಂಥ ಒಂದು ಸಂದರ್ಭದಲ್ಲಿ ಸೊ ನಾವು ಸ್ವಲ್ಪ ಎಚ್ಚೆತ್ತುಕೊಂಡು ಯಾವ ಬೆಳೆ ಹಾಕಿದ್ರೆ ಸೂಕ್ತ, ಹೊಸದಾಗಿ ಹಾಕೋಗಿದ್ರೆ ಅಥವಾ ಇರೋ ಬೆಳೆಗಳಲ್ಲಿ ನಾವು ಹೇಗೆ ಒಂದು ಹೆಚ್ಚು ಒಂದು ಈ ತೇವಾಂಶನ ಸಂರಕ್ಷಣೆ ಮಾಡೋದು ಹೇಗೆ, ಅಥವಾ ಇರೋ ಒಂದು ಬೆಳೆಗೆ ನಾವು ಹೆಚ್ಚು ಒಂದು ಪ್ರತಿಫಲ ಬರಬೇಕಾದ್ರೆ ಸೊ ಅದಕ್ಕೆ ನಾವು ಮಾಡಬೇಕಾದ ಒಂದು ಕಾರ್ಯಕ್ರಮಗಳು ಏನೇನು, ಇದ್ರ ಬಗ್ಗೆ ಒಂದು ನಿರ್ದಿಷ್ಟವಾಗಿ ಮನಸ್ಸು ಮಾಡಿ ನಾವು ಪ್ರತಿಯೊಬ್ಬರೂ ಅಳವಡಿಸ್ಕೊಂಡಿದ್ದೆ ಆದರೆ ಸಾಕಷ್ಟು ಪ್ರಮಾಣದಲ್ಲಿ ಈ ಒಂದು ಹಣ್ಣಿನ ಬೆಳೆಗಳಿಂದ ಅಥವಾ ಯಾವುದೇ ಒಂದು ತೋಟಗಾರಿಕಾ ಬೆಳೆಗಳಿಂದ ನಾವು ಹೆಚ್ಚಿನ ಒಂದು ಇಳುವರಿಯನ್ನು ತೆಗಿಲಿಕ್ಕೆ ಸಾಕಷ್ಟು ಪ್ರಮಾಣದಲ್ಲಿ ನಮಗೆ ಸಹಾಯ ಆಗುತ್ತೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ನಮ್ಮ ಸಂಸ್ಥೆಯಲ್ಲಿ 2 ಕೃಷಿ ವಿಜ್ಞಾನ ಕೇಂದ್ರಗಳು ಕಾರ್ಯಕ್ರಮ ತಗೊಂಡಿದ್ದಾರೆ. ಒಂದು ಹಿರೇಹಳ್ಳಿನಲ್ಲಿ ಕೃಷಿ ವಿಜ್ಞಾನ ಕೇಂದ್ರ ಹಿರೇಹಳ್ಳಿ ಅಂತ, ಇದು ನಮ್ಮ ICAR ಸಂಸ್ಥೆಯ ಒಂದು ಅಂಗಸಂಸ್ಥೆ. ಅದೇ ಥರ ನಮ್ಮ ಕೊಡಗಿನಲ್ಲಿ ಗೋಣಿಕೊಪ್ಪ ಅಂತ ಒಂದು ಜಾಗ ಇದೆ, ಅಲ್ಲಿ ನಮ್ಮ 2ನೇ ಕೃಷಿ ವಿಜ್ಞಾನ ಕೇಂದ್ರ ಇದೆ. ಈ 2 ಸಂಸ್ಥೆಗಳು ನಮ್ಮ ಒಂದು ಈ ತೋಟಗಾರಿಕಾ ಸಂಶೋಧನಾ ಸಂಸ್ಥೆ ಏನಿದೆ ಇದರ ಒಂದು ಎಲ್ಲ ತಾಂತ್ರಿಕತೆಗಳನ್ನು, ಒಂದು ತಳಿ ಇರ್ಬೋದು, ಒಂದು ಬೇರೆ ತಂತ್ರಜ್ಞಾನ ಇರ್ಬೋದು, ಇವೆಲ್ಲವನ್ನು ರೈತರಿಗೆ ಮುಟ್ಟಿಸಲಿಕ್ಕೆ ಸಾಕಷ್ಟು ಪ್ರಮಾಣದಲ್ಲಿ ಕೆಲಸ ಮಾಡ್ತಾಯಿದೆ. ಮುಖ್ಯವಾಗಿ ಇವರು ತರಬೇತಿ ಕೊಡ್ತಾರೆ. ತರಬೇತಿ ಅಂದರೆ ಯಾರೇ ರೈತರು ಎಲ್ಲೇ ಇದ್ದರೂ ಕೂಡ ಇವತ್ತು ನಾವು ಒಂದು ಮೊಬೈಲ್ ಮುಖಾಂತರ ಅವರು ನೋಂದಣಿ ಮಾಡಿಸ್ಕೋಬೋದು. ನಮ್ಮ ಈ ಪ್ರೋಗ್ರಾಮ್ ಕೋಆರ್ಡಿನೇಟರ್ ಯಾರಿರ್ತಾರೆ ಅವರ ಒಂದು ಮೊಬೈಲ್ ನಂಬರ್ ಈಗ ಆನ್ಲೈನಲ್ಲಿ ಲಭ್ಯ ಇದೆ. ನೀವು ಒಂದು ನೋಂದಣಿ ಮಾಡಿಸಿದ ನಂತರ ಯಾವುದೇ ಒಂದು ಸಂಸ್ಥೆಗೆ ನೀವು ಎಲ್ಲಿ ಒಂದು ವಿಷಯದ ಬಗ್ಗೆ ನೀವು ತರಬೇತಿ ಹೊಂದಬೇಕು ಅಂತಿದ್ದೀರಾ ಅದನ್ನು ನೀವು ನೋಂದಣಿ ಮಾಡಿದ ತಕ್ಷಣ ನಿಮಗೆ ಅದು ಆ ಒಂದು ತರಬೇತಿ ನಡೆದಾಗ ನಿಮಗೆ ಒಂದು ಪತ್ರ ಬರುತ್ತೆ. ಸೊ ಅದ್ರ ಮುಖಾಂತರ ನೀವು ಆ ಒಂದು ತರಬೇತಿ ಕಾರ್ಯಕ್ರಮಕ್ಕೆ ನೀವು ಅಟೆಂಡ್ ಆಗಿ ಅಲ್ಲಿ ಸಾಕಷ್ಟು ಮಾಹಿತಿಯನ್ನು ಗಳಿಸ್ಬೋದಾಗಿದೆ. ಅದೇ ಥರ ಆ ಒಂದು ತರಬೇತಿಗೆ ಬಂದಾಗ ಅಲ್ಲಿ ನಾವು ಈ ಒಂದು ನಮ್ಮಲ್ಲಿ ಸಿಗುವಂಥ ಒಂದು ಪರಿಕರಗಳು ಅಂದರೆ ಏನು, ಒಂದು ಜೀವಾಣು ಗೊಬ್ಬರ ಇರ್ಬೋದು ಅಥವಾ ಒಂದು ಈ ಮೈಕ್ರೋನ್ಯೂಟ್ರಿಯೆಂಟ್ ಮಿಕ್ಸ್ಚರ್ ಅಂತ ಹೇಳ್ತೀವಿ, ಆ ಥರ ಒಂದು ಅದೊಂದಾಗಲಿ, ಅಥವಾ ಒಂದು ಈ ಕೀಟ ಮತ್ತು ರೋಗ ತಂತ್ರಜ್ಞಾನಗಳಾಗಲಿ, ಅಥವಾ ಪೋಸ್ಟ್ ಹಾರ್ವೆಸ್ಟ್ ಟೆಕ್ನಾಲಜೀಸ್ ಅಂತ ಹೇಳ್ತೀವಿ, ಅಂದರೆ ಕೊಯ್ಲೋತ್ತರ ಸಂಸ್ಕರಣೆ ಮಾಡುವಂಥ ಒಂದು ಪದ್ಧತಿಗಳಾಗಲಿ, ಇವನ್ನೆಲ್ಲನೂ ನಾವು ರೈತರಿಗೆ ಒಂಥರ ಎಕ್ಸ್ಪೋಸ್ ಮಾಡ್ತೀವಿ. ಹಾಗಾಗಿ ರೈತರಿಗೆ ಸಾಕಷ್ಟು ಪ್ರಮಾಣದಲ್ಲಿ ಹೆಲ್ಪ್ ಆಗುತ್ತೆ. ಮುಖ್ಯವಾಗಿ ಏನಂತಂದರೆ ನಮ್ಮಲ್ಲಿ ಒಂದು ಇನ್ಕ್ಯುಬೇಷನ್ ಯೂನಿಟ್ ಕೂಡ ಮಾಡಿದ್ದೀವಿ. ಇನ್ಕ್ಯುಬೇಷನ್ ಯೂನಿಟ್ ಅಂದರೆ ಏನು, ಯಾರಾದರೂ ಈಗ ಒಂದು ಎಂಟ್ರಪ್ರಿನರ್ಶಿಪ್ ತೊಗೋಬೇಕು, ಒಂದು ತೋಟಗಾರಿಕೆಯಲ್ಲಿ ಎಂಟ್ರಪ್ರಿನರ್ಶಿಪ್ ತೊಗೋಬೇಕು ಅನ್ನೋರಿಗೆ ನಾವು ತರಬೇತಿ ಕೊಡೋರ ಜೊತೆಗೆ ಸೊ ಅವರಿಗೆ ಒಂದು ಆ್ಯಕ್ಚುಲಿ ಒಂದು ಹ್ಯಾಂಡ್ ಹೋಲ್ಡಿಂಗ್ ಟೈಪು ಒಂದು ನಮ್ಮ ಮೆಂಟರ್ ಕೈಲಿ ಒಂದು ಹ್ಯಾಂಡ್ ಹೋಲ್ಡಿಂಗ್ ಮಾಡಿಸ್ತೀವಿ. ಅಂದರೆ ಅವರಿಗೆ ಫುಲ್ಲು ಅವರಿಗೆ ಕಾನ್ಫಿಡೆನ್ಸ್ ಬಿಲ್ಡಪ್ ಮಾಡಲಿಕ್ಕೆ ಸೊ ಅವ್ರದ್ದೇ ಒಂದು ನಮ್ಮ ಒಂದು ಸಂಸ್ಥೆಯಲ್ಲೇ ಅವರಿಗೆ ಒಂದು ಜಾಗ ಕೊಟ್ಟು ಬೇಕಾದ ಪರಿಕರಗಳನ್ನು ಒದಗಿಸಿ ಆ ಮೆಂಟರ್ ಅಥವಾ ಸೈಂಟಿಸ್ಟ್ ಒಂದು ಗೈಡೆನ್ಸಲ್ಲಿ ಅವರಿಗೆ ಒಂದು ಪ್ರಾಡಕ್ಟ್ ಮಾಡಿ ನಮ್ಮ ಏಟಿಕ್ ಮುಖಾಂತರ ಅದನ್ನು ವಿಕ್ರಯ ಮಾಡಿಸಿ ಬಂದ ಒಂದು ಹಣದಲ್ಲಿ ಅವರಿಗೆ ಸಾಕಷ್ಟು ಪ್ರಮಾಣದಲ್ಲಿ ಕಾನ್ಫಿಡೆನ್ಸ್ ಬಿಲ್ಡಪ್ ಆಗಲಿಕ್ಕೆ ನಾವು ಸಾಕಷ್ಟು ಪ್ರಯತ್ನ ಮಾಡ್ತಾಯಿದ್ದೀವಿ. ಈ ನಿಟ್ಟಿನಲ್ಲಿ ಸುಮಾರು 10 ಇನ್ಕ್ಯುಬೇಟರ್ಸ್ಗೂ ಹೆಚ್ಚು ನಮ್ಮಲ್ಲಿ ಈಗ ಆಲ್ರೆಡಿ ಇದ್ದಾರೆ. ಯಾರೇ ಬೇಕಾದರೂ ಈ ಒಂದು ಇನ್ಕ್ಯುಬೇಷನ್ಗೂ ನಾವು ನೋಂದಣಿ ಮಾಡಿಸ್ಕೋಬೋದು. ನಮ್ಮ ತಂತ್ರಜ್ಞಾನಗಳು ಯಾವುದೇ ಇರ್ಬೋದು, ಅದರ ಯಾವುದೇ ಒಂದು ತಂತ್ರಜ್ಞಾನದ ಬಗ್ಗೆ ಇಂಟ್ರೆಸ್ಟ್ ಇದ್ದರೆ ನೀವು ದಯವಿಟ್ಟು ನಮ್ಮ ವೆಬ್ಸೈಟನ್ನು IIHR ವೆಬ್ಸೈಟನ್ನು ನೀವು ವಿಸಿಟ್ ಮಾಡಿ. ಸೊ ಅಲ್ಲಿ ನಿಮಗೆ ಪೂರ್ತ ನಿಖರವಾದ ಮಾಹಿತಿ ಸಿಗುತ್ತೆ, ಮತ್ತು ಕಾಂಟ್ಯಾಕ್ಟ್ ಅಡ್ರೆಸ್ಸಸ್ ಸಿಗುತ್ತೆ, ಮೊಬೈಲ್ ನಂಬರ್ ಸಿಗುತ್ತೆ. ಸೊ ನೀವು ದಯವಿಟ್ಟು ಎಲ್ಲರನ್ನೂ ಕಾಂಟ್ಯಾಕ್ಟ್ ಮಾಡಿಕೊಂಡು ಸೊ ನೀವು ಯಾವುದೇ ಒಂದು ರೀತಿಯ ಅಧಿಕ ಒಂದು ಮಾಹಿತಿಯನ್ನು ಗಳಿಸಿ ಈ ಒಂದು ತೋಟಗಾರಿಕಾ ಸಂಶೋಧನೆಯಲ್ಲಿ ಪ್ರಚಲಿತಗೊಳ್ಳುವಂಥ ಎಲ್ಲ ತಂತ್ರಜ್ಞಾನಗಳ ಒಂದು ಉಪಯೋಗವನ್ನು ಪಡೆದುಕೊಳ್ಬೋದು ಅಂತ ಈ ಮುಖಾಂತರ ಹೇಳಲಿಕ್ಕೆ ಇಷ್ಟಪಡ್ತೇನೆ.
ಇತ್ತೀಚಿನ ದಿನಗಳಲ್ಲಿ ಮಾವು ಬೆಳೆಗೆ ಅಪಾಯಕಾರಿ ಕೀಟಗಳ ದಾಳಿ ನಡೆಯುತ್ತಿದ್ದು, ಕೆಲವೇ ನಿಮಿಷಗಳಲ್ಲಿ ಮಾವನ್ನು ಸಂಪೂರ್ಣವಾಗಿ ನಾಶಪಡಿಸಬಲ್ಲವು. ಮಾವು ಹಾಳು ಮಾಡುವ ಕೀಟಗಳಿಂದ ರೈತರು ಬೇಸತ್ತು ಹೋಗಿದ್ದಾರೆ. ಯಾವ ಯಾವ ಕಾಲಮಾನದಲ್ಲಿ ಯಾವ ಯಾವ ಕೀಟಬಾಧೆಗಳು ಕಾಣಬರುತ್ತವೆ ಎನ್ನುವ ಬಗ್ಗೆ ಮಾಹಿತಿ ನೀಡುತ್ತಾರೆ ರಾಮನಗರದ ಕೃಷಿ ವಿಜ್ಞಾನ ಕೇಂದ್ರ ಕೀಟಶಾಸ್ತ್ರ ವಿಭಾಗದ ವಿಜ್ಞಾನಿ ಡಾಕ್ಟರ್ ಕೆ.ಬಿ. ತಾರಿಣಿರವರು. ನೋಡ್ದಂಗೆ 200ಕ್ಕಿಂತ 300 ಹೆಚ್ಚು ಕೀಟಬಾಧೆಗಳು ಕಂಡುಬರುತ್ತದೆ ಮಾವಿನ ಹಣ್ಣಿಗೆ. ಇದರಲ್ಲಿ 10ರಿಂದ 20 ಕೀಟಗಳು ಬಹಳ ವೇಗವಾಗಿ ಈ ಮಾವಿನ ಹಣ್ಣಿನ ಮೇಲೆ ಹಾನಿ ಉಂಟು ಮಾಡುತ್ತಿದೆ. ಅದರಲ್ಲಿ ಪ್ರಮುಖವಾದದ್ದು ಜಿಗಿಹುಳ, ಅಂದರೆ ಇಂಗ್ಲೀಷಲ್ಲಿ ನಾವು ಲೀಫ್ ಹಾಪರ್ ಅಂತಲೂ ಕರಿತೀವಿ. ಜಿಗಿಹುಳದಲ್ಲಿ 4ರಿಂದ 5 ಪ್ರಭೇದಗಳು ಕಂಡುಬರುತ್ತದೆ. ಅದರಲ್ಲಿ 2 ಮುಖ್ಯವಾದ ಪ್ರಭೇದ ಅಂತ ಅಂದರೆ ಕಂದು ಬಣ್ಣದ ಜಿಗಿಹುಳ ಹಾಗೂ ಹಸಿರು ಬಣ್ಣದ ಜಿಗಿಹುಳ. ಕಂದು ಬಣ್ಣದ ಜಿಗಿಹುಳ ಅದರಲ್ಲಿ ಇಡಿಯೋಸ್ಕೋಪಸ್ ಅನ್ನೋ ಜಿಗಿಹುಳ ಭಾಳ ಚಿಕ್ಕದಾದದ್ದು. ಮತ್ತು ಅಡಿಸೂರ ಅಟ್ಕಿನ್ಸೋನಿ ಅನ್ನುವಂಥದ್ದು ತುಂಬ ದೊಡ್ಡದಾದ ಜಿಗಿಹುಳ ಮತ್ತು ಕಂದು ಬಣ್ಣದಾಗಿರುತ್ತದೆ. ಮತ್ತು ಹಸಿರು ಬಣ್ಣದ ಜಿಗಿಹುಳ ಅಂದರೆ ಅದು ನಿಮ್ಮ ಮಾವಿನ ಹಣ್ಣ ಎಲ್ಲ ಕಾಲದಲ್ಲೂ ಈ ಜಿಗಿಹುಳನ ಕಂಡು ಬರ್ಬೋದು. ಆದರೆ ಪ್ರಮುಖವಾದದ್ದು ಜಿಗಿಹುಳ ಅಂತಂದರೆ ಕಂದು ಬಣ್ಣದ್ದು. ಈ ಕಂದು ಬಣ್ಣದ ಜಿಗಿಹುಳ ಏನು ಮಾಡುತ್ತೆ ಅಂತಂದರೆ, ನೀವು ಮಾವಿನ ಹಣ್ಣು ಚಿಗುರು ಇಲ್ಲ ಹೂವು ಬಿಡೋ ಕಾಲದಲ್ಲಿ ಕಂಡುಬರುವಂತಹ ಜಿಗಿಹುಳ. ಈ ಜಿಗಿಹುಳ ನಿಮಗೆ ಕಂಡುಬರುವುದು ಅಂದರೆ ನವಂಬರ್-ಡಿಸೆಂಬರು, ಯಾವಾಗ ನೀವು ಮಳೆಗಾಲ ಆಗಿ ಚಳಿಗಾಲ ಇನ್ನೇನೋ ಸ್ಟಾರ್ಟ್ ಆಗ್ತಿದೆ ಅನ್ನೋ ಟೈಮಲ್ಲಿ ಈ ಜಿಗಿಹುಳದ ಹಾನಿ ತುಂಬಾ ಹೆಚ್ಚಾಗಿರುತ್ತೆ. ಮತ್ತು ನಿಮ್ಮ ಮಾವಿನ ಮರ ಆಗ ತಾನೇ ಚಿಗುರು ಸ್ಟಾರ್ಟ್ ಆಗಿರುತ್ತೆ. ಈ ಜಿಗಿಹುಳ ಕಂದು ಬಣ್ಣದ ಜಿಗಿಹುಳಕ್ಕೂ ಮತ್ತು ಚಿಗುರಿಗೂ ಒಂದು ನಂಟಿದೆ. ಯಾಕಂತಂದರೆ ಈ ಜಿಗಿಹುಳ ಏನು ಮಾಡುತ್ತೆ ಅಂತಂದರೆ ಅದ್ರ ಮೇಲೆ ಮೊಟ್ಟೆ ಇಡುವಂಥದ್ದು. ಈ ಚಿಗುರಿನ ಮೇಲೆ ಇಲ್ಲ ಅಂತ ಅಂದರೆ ಹೂವಿನ ಒಳಗೆ ಇಲ್ಲ ಚಿಗುರಿನ ಒಳಗೆ ಮೊಟ್ಟೆ ಇಡುವಂಥದ್ದು, ಮೊಟ್ಟೆ ಮರಿಯಾಗಿ ಬರುವಂಥದ್ದು. ಈ ಮರಿಗಳು ಮತ್ತು ಈ ಪ್ರೌಢಾವಸ್ಥೆಯ ಜಿಗಿಹುಳುಗಳು ಏನು ಮಾಡ್ತವೆ ಅಂತಂದರೆ, ತನ್ನ ಚೂಪಾದ ಮೂತಿಯನ್ನು ಅದರೊಳಗೆ ಹಾಕಿ ರಸವನ್ನು ಹೀರುವಂಥದ್ದು. ರಸವನ್ನು ಹೀರೋದ್ರ ಜೊತೆಗೆ ಅದರ ಲಾಲಾರಸವನ್ನು ಅದರೊಳಗೆ ಬಿಡುವಂಥದ್ದು. ಬಿಟ್ಟಾಗ ಏನಾಗುತ್ತೆ, ಅದು ಕಂದು ಬಣ್ಣದಾಗಿ ತಿರುಗ್ತಾ ಹೋಗುತ್ತೆ. ಆವಾಗ ಇದು ಮೇನ್ ಏನು ನೀವು ಚಿಗುರಲ್ಲಿ ನೋಡ್ಬೋದು, ಕಂದು ಬಣ್ಣದ್ದು ಏನು ಬರ್ನ್ಟ್ ಅಪಿಯರೆನ್ಸ್ ಅಂತ ಏನು ಕರಿತೀವಲ್ಲ ಅಂಥದ್ದನ್ನು ನಿಮಗೆ ಈ ಚಿಗುರಲ್ಲಿ ಕಂಡು ಬರುವಂಥದ್ದು. ಮತ್ತು ಈ ಹೂವುಗಳಲ್ಲಿ ಏನಾಗುತ್ತೆ ಅಂತಂದರೆ, ರಸ ಇರೋದ್ರಿಂದ ಹೂವುಗಳೆಲ್ಲ ಕೆಳಗೆ ಬೀಳುವಂಥದ್ದು. ಮತ್ತು ಆಗ ತಾನೇ ಕಚ್ಚಿರುವಂತಹ ಹಣ್ಣುಗಳು ಅಂದರೆ ನಿಂಬೆ ಗಾತ್ರದ ಹಣ್ಣುಗಳು ಇಲ್ಲಾಂದರೆ ಪೀನಟ್ ಸೈಜ್ ಕಾಯಿಗಳು ಬೀಳುವಂಥದ್ದು ಇದನ್ನು ಕಂಡುಬರ್ಬೋದು. ಇದರ ಹಾನಿ ಎಷ್ಟು ಪ್ರಮಾಣವಾಗಿರುತ್ತೆ ಅಂತಂದರೆ 25ರಿಂದ 60% ಅಷ್ಟು ನಿಮಗೆ ಹಣ್ಣುಗಳು ಬೀಳುವಂಥದ್ದು, ಇಲ್ಲಾಂತಂದರೆ ಲಾಸ್ ಅಂತ ಕರಿತೀವಲ್ಲ ಅದರ ಕಂಡು ಬರ್ತೀವಿ. ಈ ಜಿಗಿಹುಳು ಅಂತಂದರೆ ಈ ಜಿಗಿಹುಳ ಜೀವನ ಚಕ್ರ ಹೆಂಗಿರುತ್ತೆ ಅಂತ ಅಂದರೆ, ಇದ್ರ ಮೇಲೆ ಚಳಿಗಾಲ ಇಲ್ಲ ಅಂತಂದರೆ ತಾಪಮಾನದ ಮೇಲೆ ಉಂಟಾಗುವಂಥದ್ದು. ತಾಪಮಾನ ಹೆಚ್ಚಾದಷ್ಟು ಜಿಗಿಹುಳದ ಜೀವನ ಚಕ್ರ ಬೇಗ ಮುಗಿತಾ ಬರ್ತಿರುತ್ತೆ. ಅಂತಂದರೆ 2 ತಿಂಗಳು 3 ತಿಂಗಳಲ್ಲಿ ಒಂದು ಜೀವನ ಚಕ್ರ ಮುಗಿಸ್ತಾ ಬರ್ತಿರುತ್ತೆ. ಕಂದು ಬಣ್ಣದ ಜಿಗಿಹುಳ 8 ತಿಂಗಳ ಕಾಲ ನಿದ್ರಾವಸ್ಥೆಗೆ ಅಂತಂದರೆ, ಈಗ ನವಂಬರ್-ಡಿಸೆಂಬರ್, ಮೇ-ಜೂನಿಗೆ ನಿಮಗೆ ಕಟಾವು ಮುಗಿದೋಗುತ್ತೆ. ಕಟಾವು ಮುಗಿದ ತಕ್ಷಣ ನಿಮ್ಮ ಏನು ಹೂವಿನ ಕಾಲ ಇಲ್ಲ ಚಿಗುರಿನ ಕಾಲ ಮುಗಿದ ತಕ್ಷಣ ಇವೆಲ್ಲವೂ ಕಾಂಡದ ಕೆಳಭಾಗದ ಕಾಂಡದಲ್ಲಿ ಕೂತ್ಕೊಂಡು ನಿದ್ರಾವಸ್ಥೆಗೆ ಹೋಗುವಂಥದ್ದು. ಪ್ರೌಢಾವಸ್ಥೆಯಲ್ಲಿರುವಂತಹ ಜಿಗಿಹುಳಗಳು ನಿದ್ರಾವಸ್ಥೆಗೆ ಹೋಗುವಂಥದ್ದು 8 ತಿಂಗಳ ಕಾಲ. ಮತ್ತು ಇವು ಯಾವಾಗ ಅಂದರೆ ದೀಪಾವಳಿ ಆದ ನಂತರ ಒಂದು ಮೋಡ ಕವಿದ ವಾತಾವರಣ ಇಲ್ಲ ಅಂತಂದರೆ ಒಂದು ಮಳೆ ಆದ ತಕ್ಷಣವೇ ಹೊರಹೊಮ್ಮುತ್ತೆ, ಅಂದರೆ ನಿಚ್ಚಳಗೊಳ್ಳುವಂಥದ್ದು. ಹಂಗಾಗಿ ನಾವೇನು ಮಾಡ್ತೀವಿ ಅಂತಂದರೆ, ಈ ಥರ ನಿರ್ವಹಣೆಗಾಗಿಯೇ ಏನು ಮಾಡ್ತೀವಿ, ಹೈ ಡೆನ್ಸಿಟಿ ಪ್ಲ್ಯಾಂಟೇಷನ್ ಅಂತ ಇವಾಗ ರೈತರುಗಳು ಜಾಸ್ತಿ ಹೋಗ್ತಿದ್ದಾರೆ. ಹೈ ಡೆನ್ಸಿಟಿ ಪ್ಲ್ಯಾಂಟ್ ಅಂದರೆ 2 ಮೀಟರಿಂದ 2 ಮೀಟರ್ಗೆ ಒಂದೊಂದು ಮರಗಳನ್ನು ನೆಡುವಂಥದ್ದು. ಆ ಥರ ಮರಗಳನ್ನು ನೆಡುವುದರಿಂದ ಈ ಜಿಗಿಹುಳದ ಕಾಟ ಹೆಚ್ಚಾಗಿ ಕಂಡುಬರುತ್ತದೆ. ಪ್ರತಿ ವರ್ಷವೂ ನೀವು ಚಾಟಣಿ ಅಂದರೆ ಪ್ರೂನಿಂಗ್ ಮಾಡೋದ್ರಿಂದ ಸೂರ್ಯಕಿರಣಗಳು ಏನು ಮರಕ್ಕೆ ಬೀಳೋದ್ರಿಂದ ಈ ಪ್ರೌಢಾವಸ್ಥೆಯಲ್ಲಿರುವಂಥ ಇಲ್ಲ ನಿದ್ರಾ ಮಾಡುವಂತಹ ಜಿಗಿಹುಳಗಳು ಕ್ರಮೇಣವಾಗಿ ಕಡಿಮೆ ಆಗುತ್ತದೆ.
ನಿಮ್ಗೆ ಆಗಲಿಲ್ಲ ಅಂತಂದರೆ 6 × 6 ಮೀಟರ್ ಆದ್ರೂ ನೀವು ಒಂದು ಮರದಿಂದ ಒಂದು ಮರಕ್ಕೆ ಇದು ಮಾಡಿರಿ. ಇಲ್ಲಾಂತಂದರೆ ನೀವು ಹೈ ಡೆನ್ಸಿಟಿ ಪ್ಲ್ಯಾಂಟೇಷನ್ನೇ ಹೋಗ್ತಿದ್ದೀವಿ ಅಂದರೆ ಪ್ರತಿ ವರ್ಷವೂ ನೀವು ಚಾಟಣಿ ಇಲ್ಲ ಪ್ರೂನಿಂಗ್ ಮಾಡಲೇಬೇಕು. ನೀವು ಲೋ ಡೆನ್ಸಿಟಿಲಿ 2 ಇಯರ್ಸಿಗೆ ಒಂದ್ಸಲ ಚಾಟಣಿ ಮಾಡಿದ್ರೂ ನಡೆಯುತ್ತೆ. ಈ ಹುಳಗಳ ಬಾಧೆಯನ್ನು ಕಡಿಮೆ ಮಾಡ್ಬೋದು. ಅದನ್ನು ಬಿಟ್ಟು ನಮ್ಮಲ್ಲಿ ಏನಂತಂದರೆ ಮೇ ಜೂನ್ ಆದ ತಕ್ಷಣ ಚಾಟಣಿ ಮುಗಿದ ತಕ್ಷಣವೇ ನಾವೇನು ಮಾಡ್ತೀವಿ ಅಂತಂದರೆ ಈ ಮಾನ್ಸೂನ್ ಆದ ತಕ್ಷಣ ಫಸ್ಟ್ ಮಾನ್ಸೂನ್ ಆದ ತಕ್ಷಣವೇ ನಾವು ಶಿಲೀಂಧ್ರನಾಶಕವನ್ನು ಸ್ಪ್ರೇ ಮಾಡುವಂಥದ್ದು. ಶಿಲೀಂಧ್ರನಾಶಕ ಅಂತಂದರೆ ವರ್ಟಿಸಿಲಿಯಂ ಲಿಕ್ಯಾನಿ ಇಲ್ಲ ಅಂತಂದರೆ ಬೆವೇರಿಯಾ ಬ್ಯಾಸಿಯಾನ ಇಲ್ಲ ಮೆಟ್ರೈಸಿಯಂ ರಿಲೆ ಅನ್ನುವಂಥ ಶಿಲೀಂಧ್ರನಾಶಕವನ್ನು ಪ್ರತಿ ಲೀಟರಿಗೆ 5 ಗ್ರಾಮನ್ನು ಸೇರಿಸಿ ಅದನ್ನು ಸ್ಪ್ರೇ ಮಾಡುವಂಥದ್ದು. ಸಿಂಪರಣೆ ಮಾಡುವಾಗ ಈಗಿನ ಟೈಮಲ್ಲಿ ರೈತರು ಏನು ಮಾಡ್ತಿದ್ದಾರೆ ಅಂದರೆ ಸಿಂಪಡಣೆ ಮಾಡೋಕ್ಕಿಂತ ಮುಂಚೆ ಈ ವರ್ಟಿಸಿಲಿಯಂ ಲಿಕ್ಯಾನಿ ಅನ್ನುವಂಥದ್ದನ್ನು ಕಡಲೆ ಪುಡಿ ಮತ್ತು ಜಾಗರಿ ಅಂತಂದರೆ ಬೆಲ್ಲ ಅದರೊಳಗೆ 5 ಇಲ್ಲ 10 ಇಲ್ಲ 1 ತಿಂಗಳ ಮಟ್ಟ ನೆನೆಸಿ ಅಂಥ ನೀರನ್ನು 5 ಗ್ರಾಮ್ ಪರ್ ಲೀಟರಿಗೆ ಸ್ಪ್ರೇ ಮಾಡುವಂಥದ್ದು. ಸ್ಪ್ರೇ ಅಂದರೆ ಹೆಂಗೆ ಮಾಡೋದು ಅಂತಂದರೆ ಮೇಲೆ ಸ್ಪ್ರೇ ಮಾಡೋದ್ರಿಂದ ಆಗಲ್ಲ. ಹೆಂಗೆ ಮರಕ್ಕೆ ಮಳೆ ನೀರು ಹರಿದು ಹೋಗುತ್ತಲ್ಲ ಆ ರೀತಿ ಸ್ಪ್ರೇ ಮಾಡಬೇಕು. ಕಾಂಡದ ಮೇಲೆಲ್ಲ ಹರಿದು ಹೋಗ್ಬೇಕದು. ಯಾಕಂತಂದರೆ ಕಾಂಡದ ಮೇಲೆ ಅದು ನಿದ್ರಾವಸ್ಥೆಗೆ ಇರೋದ್ರಿಂದ ಕಾಂಡದ ಮೇಲೆ ಹರಿದು ಹೋದರೆ ನಿಮಗೆ ಅದರ ಬಾಧೆ ಕಡಿಮೆ ಆಗುತ್ತೆ. ಇಲ್ಲ ಮೇಲೆ ಸ್ಪ್ರೇ ಮಾಡೋದ್ರಿಂದ ಅದರಿಂದ ಯಾವುದೇ ಪರಿಣಾಮ ಉಂಟಾಗೋದಿಲ್ಲ. ಅದನ್ನು ಬಿಟ್ಟರೆ ನಾವು ಲೋ ಟೆಕ್ನಾಲಜಿ ಅಂತ ಹೇಳುವಂಥದ್ದಂತಂದರೆ ನಿಮಗೆ ಹಳದಿ ಚೀಲಗಳೇನು ಸಿಗ್ತಾವಲ್ಲ, ಹಳದಿ ಚೀಲಗಳು ಇಲ್ಲ ಹಳದಿ ಚೀಲ ಸಿಗಲಿಲ್ಲ ಅಂತ ಅಂದ್ರೂ ಬಿಳಿ ಚೀಲ ಅಂತೂ ಸಿಗುತ್ತೆ. ಆ ಬಿಳಿ ಚೀಲಕ್ಕೆ ಹಳದಿ ಬಣ್ಣವನ್ನು ಲೇಪನೆ ಮಾಡಿ ಅದಕ್ಕೆ ಕ್ಯಾಸ್ಟ್ರ್ ಆಯಿಲ್ ಅದನ್ನು ಹರಳೆಣ್ಣೆ ಅಂತ ಏನು ಕರಿತೀವಲ್ಲ ಹರಳೆಣ್ಣೆಯನ್ನು ಅದರಲ್ಲಿ ಅದ್ದಿ ನೀವು ಹೆಂಗೆ ಬ್ಯಾನರ್ ಕಟ್ತಿರಲ್ಲ ಆ ರೀತಿ ಬ್ಯಾನರ್ನ 2 ರೆಂಬೆಗೆ ಕಟ್ಟುವಂಥದ್ದು. ಇದನ್ನು ನಾವು ಯಾವಾಗ ಮಾಡ್ತೀವಿ ಅಂತಂದರೆ ನವಂಬರ್ ಡಿಸೆಂಬರ್ ಅಂಥ ಟೈಮಲ್ಲಿ ಬಾಧೆ ಜಾಸ್ತಿ ಇರುತ್ತೆ. ಹಾಗಾಗಿ ಅಂಥ ಬಾಧೆ ಟೈಮಲ್ಲಿ ನಾವು ಬ್ಯಾನರ್ ಟೈಪು ಆ ಕಡೆ ಈ ಕಡೆ ಬರಕ್ಕೆ ಪ್ರತಿ ಮರಕ್ಕೂ ಈ ಥರ ಬ್ಯಾನರ್ನ ಕಟ್ಟುವಂಥದ್ದು. ಇದು ಭಾಳ ಲೋ ಕಾಸ್ಟ್ ಟೆಕ್ನಾಲಜಿ. ಮತ್ತು ಆ ಕಲರ್ ಏನಿದೆಯಲ್ಲ ಹಳದಿ ಕಲರು, ಆ ಹಳದಿ ಕಲರು ಹುಳಗಳನ್ನು ಅಟ್ರ್ಯಾಕ್ಟ್ ಮಾಡ್ತವೆ ಅಂತಂದು ಆಕರ್ಷಣೆ ಮಾಡೋದ್ರಿಂದ ನಿಮಗೆ ಕ್ರಮೇಣ ಬಾಧೆ ಮಾವಿನ ಇದರಲ್ಲಿ ಕಡಿಮೆ ಆಗ್ತಾ ಹೋಗುತ್ತೆ. ಇದೆಲ್ಲನೂ ಬಿಟ್ಟು ಲಾಸ್ಟಿಗೆ ನಮ್ಮಲ್ಲಿ ತೋಟದಲ್ಲಿ ಬಾಧೆ ಇನ್ನೂ ಜಾಸ್ತಿನೇ ಇದೆ, ಫಸ್ಟಿಂದ ನೀವೇನು ಮಾಡಿಕೊಂಡೇ ಬಂದಿಲ್ಲ ಅಂತಂದರೆ ಆ ಟೈಮಲ್ಲಿ ನೀವು ಕೀಟನಾಶಕಗಳನ್ನ ಸ್ಪ್ರೇ ಮಾಡ್ಬೋದು. ಕೀಟನಾಶಕ ಅಂತ ಬಂದಾಗ ಕೀಟನಾಶಕನ ನಾವು ಯಾಕೆ ಅಂತಂದರೆ ಹೂವು ಜಾಸ್ತಿ ಇರೋದ್ರಿಂದ ಜೇನುನೊಣಗಳು ಜಾಸ್ತಿ. ಹಾಗಾಗಿ ಜೇನುನೊಣಗಳನ್ನು ತಲೆಯಲ್ಲಿ ಇಟ್ಕೊಂಡು ಕೀಟನಾಶಕಗಳನ್ನ ಸ್ಪ್ರೇ ಮಾಡಬೇಕಾಗತ್ತೆ. ನಾವು ಈ ಬಾಧೆಯನ್ನು ಕಡಿಮೆ ಮಾಡೋದಕ್ಕೆ 2 ಸ್ಪ್ರೇನ ಹೇಳ್ತೀವಿ. ಒಂದು ಸ್ಪ್ರೇ ಯಾವಾಗ ಅಂದರೆ ಚಿಗುರು ಆದ ತಕ್ಷಣ, ಅಂದರೆ ನೀವು ಯಾವಾಗ ಮೇ ಜೂನಲ್ಲಿ ಪ್ರೂನಿಂಗ್ ಮಾಡ್ತೀರಾ, ಪ್ರೂನಿಂಗ್ ಆದಮೇಲೆ ಸಿಲಿಯಂ ಲಿಕ್ಯಾನಿ ಅನ್ನೋದನ್ನು ಹಾಕ್ತೀರಾ. ಇನ್ನೇನೋ ಚಿಗುರು ಅಂದರೆ ನೀವು ನವಂಬರ್ ಡಿಸೆಂಬರಲ್ಲಿ ಚಿಗುರು ಸ್ಟಾರ್ಟ್ ಆಗುತ್ತೆ. ಇನ್ನೇನು ಚಳಿಗಾಲ ಸ್ಟಾರ್ಟ್ ಆದಂಗೆ ಚಿಗುರು ಸ್ಟಾರ್ಟ್ ಆಗುತ್ತೆ. ಚಿಗುರು ಸ್ಟಾರ್ಟ್ ಆದಾಗ ನಾವೇನು ಮಾಡ್ತೀವಿ ಅಂತಂದರೆ ಇಮಿಡಾಕ್ಲೋಪಿಡನ್ನು ಕೆಮಿಕಲ್ ಇಮಿಡಾಕ್ಲೋಪಿಡನ್ನು 2 ml per ಲೀಟರ್ 17.8 AC 2 ml per ಲೀಟರ್ ಅದ್ರ ಜೊತೆಗೆ ಎಕ್ಸೋಕೊನೋಜಲ್ ಅನ್ನುವಂಥದ್ದನ್ನು ಹೊಡಿತೀವಿ. ಯಾಕೆ ಇದನ್ನು ಸ್ಪ್ರೇ ಮಾಡ್ತೀವಿ ಅಂತಂದರೆ ಈ ಹುಳಗಳು ತನ್ನ ಚೂಪಾದ ಮೂತಿಯಿಂದ ಹೀರೋದ್ರಿಂದ ಆ ಹೀರಿದ ಮೇಲೆ ಏನು ಮಾಡುತ್ತೆ ಅಂತಂದರೆ ತನ್ನ ಮೈಯ ಭಾಗದಿಂದ ಮತ್ತೆ ಆ ರಸನ ಹೊರ ಬೀಳುತ್ತೆ. ಹೊರ ಬಿದ್ದಾಗ ಅದು ಅಂಟಿನ ರೀತಿ ಎಲೆಗಳ ಮೇಲೆ ಕೂತ್ಕೊಳ್ಳುತ್ತೆ. ಈ ಅಂಟಿನ ಮೇಲೆ ಬೂಸ್ಟ್ ಅನ್ನೋ ರೀತಿ ಡೆವಲಪ್ ಆಗ್ತಾ ಹೋಗುತ್ತೆ. ಈ ಬೂಸ್ಟನ್ನು ನಾವು ಸೂಟಿ ಮೋಲ್ಡ್ ಅಂತ ಕರಿತೀವಿ. ಅದಕ್ಕೆ ಈ ಸೂಟಿ ಮೋಲ್ಡ್ ಹೋಗೋದಕ್ಕೆ ನಾವೇನು ಮಾಡ್ತೀವಿ ಅಂತಂದರೆ ಇಮಿಡಾಕ್ಲೋಪಿಡ್ ಜೊತೆಗೆ ಎಕ್ಸೋಕೊನೋಜಲ್ 1 ml per ಲೀಟರ್ ಅನ್ನುವಂಥದ್ದನ್ನು ಬೆರೆಸಿ ಸ್ಪ್ರೇ ಮಾಡೋದ್ರಿಂದ ಇದನ್ನು ಕಂಟ್ರೋಲ್ ಮಾಡ್ಬೋದು. ಇದನ್ನು ಯಾವಾಗ ಸ್ಪ್ರೇ ಮಾಡ್ತೀವಿ ಅಂದರೆ ಚಿಗುರು ಟೈಮಲ್ಲಿ ಸ್ಪ್ರೇ ಮಾಡ್ತೀವಿ. ಇದಾದ 15ರಿಂದ 20 ದಿನಕ್ಕೆ ಲಾಂಬ್ಡಾ ಸೈಲೋತ್ರಿನ್. ಆ ಟೈಮಲ್ಲಿ ನಾವು ಇಮಿಡಾಕ್ಲೋಪಿಡನ್ನು ರೆಕಮೆಂಡ್ ಮಾಡೋದಿಲ್ಲ. ಯಾಕಂತ ಅಂದರೆ ಆ ಟೈಮಲ್ಲಿ ನಿಮಗೆ ಹೂವು ಜಾಸ್ತಿ ಇರುತ್ತೆ ಮತ್ತು ಜೇನುನೊಣಗಳು ಜಾಸ್ತಿ ಇರುತ್ತೆ. ಹಾಗಾಗಿ ನಾವು ಲಾಂಬ್ಡಾ ಸೈಲೋತ್ರಿನ್ನ ರೆಕಮೆಂಡ್ ಮಾಡ್ತೀವಿ. ಲಾಂಬ್ಡಾ ಸೈಲೋತ್ರಿನ್ ಅನ್ನುವಂಥದ್ದು 1 ml per ಲೀಟರ್ ಜೊತೆಗೆ ಅದ್ರ ಜೊತೆಗೆ ನೀವು ಮ್ಯಾಂಕೋಸೆಮ್ ಮತ್ತು ಕಾರ್ಬನ್ ಡೈಸಿಮ್ ಬೆರೆಸಿ ಸ್ಪ್ರೇ ಮಾಡ್ಬೋದು. ಇದನ್ನು 20 ಡೇಸ್ ಆದಮೇಲೆ ಫಸ್ಟ್ ಸ್ಪ್ರೇ ಆದ 20 ದಿನಕ್ಕೆ ಸ್ಪ್ರೇ ಮಾಡೋದು. ಯಾವುದೇ ಕೀಟನಾಶಕನ ನೀವು ಸ್ಪ್ರೇ ಮಾಡೋಕ್ಕಿಂತ ಮುಂಚೆ ಪ್ರಮುಖವಾದದ್ದು ನಾವು
ಅದರ ಹೆಚ್ಚಿನ ಪ್ರಮಾಣ ಎಷ್ಟಿದೆ ಅನ್ನೋದನ್ನು ತಿಳ್ಕೊಬೇಕು. ಹುಳಗಳ ಪ್ರಮಾಣ ಎಷ್ಟಿದೆ ಅಂತ ತಿಳ್ಕೊಬೇಕು. ಯಾಕಂತಂದರೆ ಕೀಟನಾಶಕ ಸುಮ್ಮನೆ ಬಳಸೋದ್ರಿಂದ ನಮ್ಮ ಎಕನಾಮಿ ಏನನ್ನತ್ತಲ್ಲ ಅದು ಕಡಿಮೆ ಆಗ್ತಾ ಹೋಗುತ್ತೆ. ಹಾಗಾಗಿ ಹೆಂಗೆ ನಾವು ಅದನ್ನು ತಿಳ್ಕೊಬೇಕು ಅಂತಂದರೆ ಒಂದು ಹೂಗೊಂಚಲಿಗೆ 5 ಹುಳಗಳಿದ್ದರೆ ಮಾತ್ರ ಕೀಟನಾಶಕ ಸ್ಪ್ರೇನ ಮಾಡೋಕ್ಕೋಗಿ. ಅದಾದಮೇಲೆ ನೀವು ಏನು ಈ ವರ್ಷ ನಮಗೆ ಇದರಿಂದ ಇಳುವರಿನೇ ಬರಲಿಲ್ಲ ಅಂತ ಅಂದರೆ ನೆಕ್ಸ್ಟ್ ವರ್ಷನಾದರೂ ಇಳುವರಿ ಬರಬೇಕು ಅಂತ ನಿಮ್ಮ ತಲೆಯಲ್ಲಿ ಏನಾದರೂ ಇದ್ದರೆ ನೀವು ಯಾವಾಗ ಜೂನ್ ಜುಲೈಲಿ ಎಲ್ಲ ಕಟಾವು ಆದಮೇಲೆ ಪ್ರೂನಿಂಗ್ ಎಲ್ಲ ಮಾಡ್ತಿರಲ್ಲ, ಪ್ರೂನಿಂಗ್ ಎಲ್ಲ ಮಾಡಿದ ಮೇಲೆ ಅದಾದಮೇಲೆ ನೀವೇನು ಮಾಡಬೇಕು ಅಂತ ಅಂದರೆ 10 kg ಸುಣ್ಣ, 10 kg ಬೆಲ್ಲ ಮತ್ತು 200 kg ಹಸಿ ಸಗಣಿಯನ್ನು ಬೆರೆಸ್ಕೊಂಡು ಇದು ಹೇಳ್ತಿರೋದು ನಾನು 200 ಲೀಟ್ರಿಗೆ ಸಗಣಿಯನ್ನು ಬೆರೆಸ್ಕೊಂಡು ಅದನ್ನು ರೆಂಬೆ ಮತ್ತು ಕಾಂಡಗಳಿಗೆ ಲೇಪನ ಮಾಡೋದ್ರಿಂದ, ಇಲ್ಲ ಸ್ಪ್ರೇನಾದರೂ ಮಾಡ್ಬೋದು. ಸ್ಪ್ರೇ ಮಾಡಬೇಕು ಅಂದರೆ ನೀವು ಅದನ್ನು ಸೋಸ್ಕೊಂಡು ಸ್ಪ್ರೇ ಮಾಡಬೇಕು, ಯಾಕಂದರೆ ಅದು ಕಟ್ಕೊಳ್ಳುತ್ತೆ. ಹಾಗಾಗಿ ಸೋಸ್ಕೊಂಡು ಸ್ಪ್ರೇ ಮಾಡ್ಕೊಳ್ಳಿ. ಇಲ್ಲ ಅಂತಂದರೆ ಬ್ರಷ್ ಮುಖಾಂತರ ನೀವು ಹಚ್ಕೊಳ್ಬೋದು. ಕಾಂಡದಿಂದ ಹಚ್ಚೋದ್ರಿಂದ ನೀವು ಈ ಬಾಧೆಯನ್ನು ಕಡಿಮೆ ಮಾಡ್ಕೋಬೋದು. ಹಣ್ಣುಗಳ ರಾಜ ಮಾವು, ನಾಲಿಗೆಗೆ ಸಿಹಿಯ ಹಬ್ಬವನ್ನು ಕೊಡುವುದು ಮಾವು, ಸುಗಂಧದ ಪರಿಮಳವನ್ನು ಬೀರುವುದು ಮಾವು. ದೂರದರ್ಶನ ಚಂದನ ವಾಹಿನಿಯ ಕೃಷಿ ದರ್ಶನ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ವಿಜಯ ಕುಬಟೂರ್. ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ತಾಲೂಕಿನ ಶೆಟ್ಟಿಹಳ್ಳಿ ಗ್ರಾಮದ ಪ್ರಗತಿಪರ ರೈತರಾದಂತಹ ನಾರಾಯಣಸ್ವಾಮಿಯವರು ನಮ್ಮೊಂದಿಗಿದ್ದಾರೆ. ನಮಸ್ಕಾರ ನಾರಾಯಣಸ್ವಾಮಿಯವರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ತಮಗೆ ಬಹಳ ದೊಡ್ಡ ಮಟ್ಟದಲ್ಲಿ ಮಾವನ್ನ ಬೆಳೆದಿದ್ದೀರಾ. ಕಳೆದ ಎಷ್ಟು ವರ್ಷಗಳಿಂದ ಕೃಷಿ ಮಾಡ್ತಾ ಬಂದಿದ್ದೀರಾ ನಾರಾಯಣಸ್ವಾಮಿಗಳೇ? ಒಂದು 30 ವರ್ಷದಿಂದ ಮೇಡಮ್. ಕಳೆದ 30 ವರ್ಷದಿಂದ ನೀವು ಬರೀ ಮಾವಷ್ಟೇನಾ ಅಥವಾ ಬೇರೆ ಏನಾದರೂ ಬೆಳಿತೀರಾ? ಹುರುಳಿನೂ ಬೆಳಿತೀರಾ? ಎಷ್ಟು ಎಕರೆಯಲ್ಲಿ ನಿಮ್ಮ ತೋಟ ಇದೆ? 3.5 ಎಕರೆ ಸರ್. 3.5 ಎಕರೆಯಲ್ಲಿ ಇದೆ. ಯಾವೆಲ್ಲ ತಳಿಗಳನ್ನ ಬೆಳಿತೀರಾ? ನಾವು ಹುರುಳಿ ಬೆಳಿತೀವಿ, ಮಾವಿನಕಾಯಿ ಬೆಳಿತೀವಿ. ಇದರಲ್ಲಿ ಒಂದು 7-8 ವೆರೈಟಿ ಇದೆ. 7-8 ವೆರೈಟಿ. ಯಾವೆಲ್ಲ ವೆರೈಟಿ? ದಸರೆ ಇದೆ, ಸಿಂಧೂರ ಇದೆ, ತೋತಾಪುರ ಇದೆ, ಮಲ್ಲಿಕಾ ಇದೆ, ಮಲ್ಗೋಬಾ ಇದೆ. ಒಂದು 7-8 ಎಕರೆ ಇದೆ ಹಣ್ಣುಗಳಿವೆ. ಈಗ ಹೊಸದಾಗಿ ತೋಟ ಮಾಡಬೇಕು ಅಂದ್ರೆ ನಾರಾಯಣಸ್ವಾಮಿ ಅವರೇ ಏನೆಲ್ಲ ಕೆಲಸ ಮಾಡಬೇಕು, ಹೇಗೆ ಪ್ರಾರಂಭ ಮಾಡ್ಬೇಕಂತ ಹೇಳ್ತೀರಾ? ಮೇಡಮ್, ಇವಾಗ ಹೊಸದಾಗಿ ಗಿಡ ನೆಟ್ಬೇಕಾದ್ರೆ ಚೆನ್ನಾಗಿ ಉಳುಮೆ ಮಾಡಬೇಕು. ಒಂದು 12 ಅಡಿ ಹತ್ತಿರ ಇಟ್ಕೊಂಡು 3.5 ಅಡಿ ಗುಣಿ ತೋಡ್ಬೇಕು. ಅಂದ್ರೆ 3.5 ಅಡಿ ಆಳಕ್ಕೆ ತೋಡ್ಬೇಕಂತ ಹೇಳ್ತೀರಾ? 12x12 ಅಗಲ ಉದ್ದ ಇರಬೇಕು. ಅದರೊಳಗೆ ಒಂದು ಅರ್ಧ ಗುಣಿಗೆ ಗೊಬ್ಬರ ಹಾಕ್ಬೇಕು, ತಿಪ್ಪೆ ಗೊಬ್ಬರ. ಅದನ್ನು ಮುಚ್ಚಬೇಕು, ಮರಳಿನಲ್ಲಿ ಮುಚ್ಚಬೇಕು. ಒಂದು 20 ದಿವಸ ಹಂಗೆ ಇರಬೇಕು. ಆಮೇಲೆ ಸಸಿ ತಂದು ನೆಡಬೇಕು. 20 ದಿನದ ತನಕ ನಾವು ಗೊಬ್ಬರ ಹಾಕಿದ ನಂತರ ಅದನ್ನ ಮುಚ್ಚಿಡಬೇಕು. ಅದು ಯಾಕೆ ಅಂತ ಹೇಳ್ತೀರಾ? ಕುತ್ಕೋಬೇಕು ಮಣ್ಣು. ಮಣ್ಣಿಗೆ ಗೊಬ್ಬರಕ್ಕೆ ಸಮ ಆಗ್ಬೇಕು ಅಂತ ಸಮ ಆಗ್ಬೇಕು. ಹೌದು ಮೇಡಮ್. ಈಗ ಹಚ್ಚಿದ ನಂತರ 3 ವರ್ಷ ಅದಕ್ಕೆ ಹೇಗೆ ಪಾಲನೆ ಪೋಷಣೆ ಮಾಡಬೇಕು? ಮಳೆ ನೀರು ಅಷ್ಟೇ. ಮಳೆ ನೀರು, ಗೊಬ್ಬರ ಸ್ವಲ್ಪ ಹಾಕ್ಬೇಕು. ಎಷ್ಟು ಅಂತರದಲ್ಲಿ, ಅಂದ್ರೆ ಎಷ್ಟು ತಿಂಗಳಿಗೊಂದ್ಸಲ ಗೊಬ್ಬರ ಹಾಕ್ತೀರಾ? ತಿಂಗಳಿಗಲ್ಲ, ಒಂದು 6 ತಿಂಗಳಿಗೊಂದ್ಸಲಿ ಮಳೆ ಬಂದಾಗ ಗೊಬ್ಬರ ಹಾಕ್ತೀವಿ. ಇನ್ನು ನೀರಿಗೆ ಏನ್ ವ್ಯವಸ್ಥೆ ಮಾಡ್ಕೊಂಡಿದ್ದೀರಾ ನೀವು? ನೀರಿಗೆ ಮಳೆ ಒಂದೇ. ಮಳೆ ಮೇಲೇನೆ ಸಂಪೂರ್ಣವಾದಂತಹ ನಿಮ್ಮ ಕೃಷಿ ಆಧಾರಿತ ಅಂತ ಹೇಳ್ತೀರಾ? ಇನ್ನ ಬೇರೆ ಯಾವುದೇ ತರದ ನೀರಾವರಿ ಇಲ್ಲ. ನೀರಾವರಿಗೆ ಬೆಳೆದಿರುವ ಗಿಡ ಇದು. ಬಹಳ ಅದ್ಭುತವಾಗಿ ಬೆಳೆದಿದೆ, ನಾವು ನೋಡ್ತೀವಿ. ಇದರ ಜೊತೆಗೆ ಬಹಳ ನನಗೆ ಕುತೂಹಲ ಅಂತಂದಿದ್ದು, ಇದೇನೋ ಕೆಂಪದೊಂದು ಚೀಲ ಕಟ್ಟಿದೀರಾ. ಇಷ್ಟು ಮರಗಳಲ್ಲಿ ಸಾಕಷ್ಟು ಕಡೆ ನೋಡ್ತಾ ಇದ್ದೀನಿ. ಏನಿದು? ಇದು ಕವರ್ ಅಂದ್ರೆ ಮಾವಿನ ಹಣ್ಣಿಗೆ ಸೇಫ್ಟಿ ಆಗಿರುತ್ತೆ. ಅದರೊಳಗೆ ಸ್ವಲ್ಪ ಮದ್ದಿದೆ. ಯಾವ ತರದ ಮದ್ದು? ಕಪ್ಪು ತರ ಇದೆ. ಅದು ಸೇಫ್ಟಿ ಕೊಡುತ್ತೆ, ಹಣ್ಣಿಗೆ ಸೇಫ್ಟಿ ಕೊಡುತ್ತೆ, ಚೆನ್ನಾಗಿರುತ್ತೆ. ಈ ಕವರ್ ಹಾಕ್ಬಿಟ್ರೆ ಈ ನೊಣ ಇದೆಯಲ್ಲ, ಇದು ಕಚ್ಚಲ್ಲ. ಹಣ್ಣಕ್ಕೆ ಕಚ್ಚಲ್ಲ. ಅದರಿಂದ ಪ್ರಯೋಜನ ಆಗುತ್ತೆ. ಮತ್ತೆ ಆನೆಕಲ್ ಬಂದರೆ ಕಾಯಿ ಮೇಲೆ ಬಿತ್ತುತ್ತೆ, ಅದು ಕೊಳ್ತೋಗುತ್ತೆ ಹಣ್ಣು. ಇದು ಸೇಫ್ಟಿ ಆಗಿ ಇದ್ರ ಮೇಲೆ ಬಿದ್ದರೆ ಏನೂ ಆಗಲ್ಲ, ಚೆನ್ನಾಗಿರುತ್ತೆ ಹಣ್ಣು. ಅಂದ್ರೆ ಎಲ್ಲಾ ತರದ್ದು ಪ್ರೊಟೆಕ್ಷನ್ ಅಂತ. ಹೌದು ಮೇಡಮ್. ಈಗ ನಾವು ಇಷ್ಟೆಲ್ಲ ಶ್ರಮ ವಹಿಸಿ ಸಸಿ ತಂದು ನೆಟ್ಟು 4-5 ವರ್ಷಗಳ ಕಾಲ ಅದನ್ನ ಚೆನ್ನಾಗಿ ನೋಡ್ಕೊಂಡ್ಮೇಲೆ ನಮ್ಗೆ ಫಲ ಬರುವ ಟೈಮ್ಗೆ ಬೆಲೆ ಹೇಗಿದೆ, ಕುಸಿದ್ ಬಿಡುತ್ತಾ ಅಥವಾ ಹುಳ ಬರುತ್ತಾ, ಈ ತರದ ಯೋಚನೆಗಳು ಜಾಸ್ತಿ ಆಗುತ್ತೆ. ಹಿಂದಿನ ವರ್ಷ 2 ರೂಪಾಯಿಗೆ ಮಾರಿದೀವಿ, ಬೆಲೆ ಬರಲೇ ಇಲ್ಲ.
2.5 ರೂಪಾಯಿಗೆ KGಗೆ 2.5 ರೂಪಾಯಿಗೆ ಮಾರಿದ್ದೀವಿ. ಬೆಲೆ ಇಲ್ಲ, ಬರಲಿಲ್ಲ, ಏನು ಮಾಡಲ್ಲ. ಒಂದು 15 ಗಾಡಿ ಹೊಡೆದಿದ್ದೀವಿ. 35 ಇದು ಟನ್ ಹೊಡೆದಿದ್ದೀವಿ. ಏನು ಬೆಳೆನೇ ಇಲ್ಲ. 2.5 ರೂಪಾಯಿ KG. ಈ ಸಲ ಹೇಗಿದೆ, ಚೆನ್ನಾಗಿದೆಯಾ? ಈ ಸಲ ಏನು ಅಷ್ಟೊಂದು ಏನು ಬೆಳೆ ಬರ್ತಾ ಇಲ್ಲ ಮೇಡಮ್. ಸೊ ಸಾಮಾನ್ಯವಾಗಿ ಪೀಕ್ ಅಂದರೆ ಕೊಯ್ಲು ಟೈಮ್ ಯಾವಾಗ? ಕೊಯ್ಲು ಟೈಮ್ ಅಂದರೆ ಒಂದು 15 ದಿವಸ ಬೇಕು. ಅಂದರೆ ಇವಾಗ ನೀವು ಡಿಸೆಂಬರಿಂದಾನೇ ಪ್ರಾರಂಭ ಮಾಡ್ಕೋತೀರಾ ಔಷಧಿ ಎಲ್ಲ ಹೊಡಿಯೋಕ್ಕೆ? ಔಷಧಿ 2 ಸಲ ಹೊಡೆದಿದ್ದೀವಿ. ಮೊಗ್ಗೆ ಬಂದಾಗ ಒಂದು ಸಲ, ಎಲ್ಲ ಹಣ್ಣು ಸ್ವಲ್ಪ ಹಣ್ಣು ಬಂದಾಗ ಒಂದು ಸಲ ಹೊಡೆದಿದ್ದೀವಿ. ಅಂದರೆ ಇವಾಗ ಡಿಸೆಂಬರಿಂದ ಮೇ ಜೂನ್ ತನಕ ಇರುತ್ತಾ ನಿಮ್ಮ ಕೆಲಸ? ಇರುತ್ತೆ ಮೇಡಮ್. ನಾರಾಯಣ ಸ್ವಾಮಿ ಅವರೇ, ಚೆನ್ನಾಗಿ ತೋಟ ನಿರ್ವಹಣೆ ಮಾಡಿದ್ದೀರಾ. ಇನ್ನು ಕೊಯ್ಲಿಗೆ ಬಂದಾಗ ನೀವೇ ಕಟ್ ಆಫ್ ಮಾಡ್ತೀರಾ ಅಥವಾ ಹೇಗೆ? ಯಾರನ್ನಾದ್ರೂ ಕರಿತೀರಾ? ಕರಿತೀವಿ ಮೇಡಮ್. ನಾವೇ ಕಟಾವ್ ಮಾಡೋಕ್ಕಾಗಲ್ಲ, ಕರಿತೀವಿ. ಕಟಾವ್ ಮಾಡಿ ಮಂಡಿಗೆ ಹಾಕ್ತೀವಿ. ನೀವೇ ಮಂಡಿಗೆ ಹಾಕ್ತೀರಾ? ನಾವೇ ಮಂಡಿಗೆ ಹಾಕ್ತೀವಿ ಸ್ವಂತ. ಸರಿ. ಇನ್ನು ಅದಾದ್ಮೇಲೆ ಅಂದರೆ ಈಗ ಮೇ ಜೂನಲ್ಲಿ ಕೆಲಸ ಮುಗಿದ್ಬಿಡುತ್ತೆ. ಮುಂದಿನ 6 ತಿಂಗಳ ಕಾಲ ಏನಿರುತ್ತೆ ಕೆಲಸ? ಗಿಡವನ್ನ ಹೇಗೆ ನೋಡ್ಕೋಬೇಕಾಗತ್ತೆ? ಒಂದು 2 ತಿಂಗಳು ರೆಸ್ಟ್ ಕೊಡ್ತೀವಿ ಸರ್ ಮೇಡಮ್ ಗಿಡಕ್ಕೆ. ರೆಸ್ಟ್ ಕೊಟ್ಟ ಮೇಲೆ ಉಳುಮೆ ಮಾಡ್ತೀವಿ. ಉಳುಮೆ ಮಾಡಿದ್ಮೇಲೆ ಸ್ವಲ್ಪ ಉರುಳಿ ಹಾಕ್ತೀವಿ. ಉರುಳಿ ಹಾಕಿದ್ಮೇಲೆ ಇದು ಕಟಾವು ಬಂದಾಗ ಉರುಳಿ ಅದರ ಎಲೆ ಇರ್ತದಲ್ಲ, ಅದು ಪಕ್ವತ್ತಾಗಿ ಸತ್ತ ಕೊಡುತ್ತೆ ಸರ್. ಅಂದ್ರೆ ಗೊಬ್ಬರ ಆಗುತ್ತೆ ಗಿಡಗಳಿಗೆ. ಇನ್ನು ಗಿಡವನ್ನ ನಾವು ನೋಡ್ಕೊಳ್ಬೇಕು ಅಂತಂದ್ರೆ ಗಿಡ ತುಂಬಾ ಸಮೃದ್ಧವಾಗಿ ಬೆಳೆದಿರುತ್ತೆ. ಅದ್ರ ಮಧ್ಯದಲ್ಲಿ ಏನಾದ್ರೂ ಕಟಾವ್ ಮಾಡ್ಬೇಕಾಗತ್ತಾ ಗಿಡಗಳನ್ನ? ರೆಂಬೆ ಕೊಂಬೆಗಳನ್ನ ಮಾಡ್ಬೇಕು ಮೇಡಮ್. ಎಲ್ಲ ಇದೆ ನಮ್ದಲ್ಲಿ, ರಂಪ ಇದೆ, ನಾವೇ ಕಟಾವ್ ಮಾಡ್ತೀವಿ. ಇನ್ನು ಕೊಯ್ಲಾದ ನಂತರ ಮಾರ್ಕೆಟ್ಗೆ ನೀವೇ ತಗೊಂಡು ಹೋಗ್ತೀವಿ ಅಂತ ಹೇಳಿದ್ರಿ. ಈಗ ಮಧ್ಯವರ್ತಿಗಳನ್ನಿಟ್ಟು ಅವರು 3-4 ತಿಂಗಳು ಮೊದಲೇನೆ ನಿಮಗೆ ಪೇಮೆಂಟ್ ಮಾಡ್ಬಿಟ್ಟಿರ್ತಾರೆ. ಅದ್ರ ಬದಲು ನೀವೇ ಯಾಕೆ ತಗೊಂಡು ಹೋಗ್ಬೇಕು ಅಂತ? ಇಲ್ಲ, ಅವ್ರಿಗೆ ಕೊಡಲ್ಲ, ಪೇಮೆಂಟ್ಗೂ ನಾವು ಕೊಡಲ್ಲ, ನಾವೇ ಸ್ವಂತ ಮಾರಾಟ ಮಾಡ್ತೀವಿ. ನೀವು ಸ್ವಂತ ಮಾರಾಟ ಮಾಡಿದ್ರೆ ನಿಮ್ಗೆ ಖರ್ಚು ಹಾಗೇನೆ ಕೆಲಸ ಜಾಸ್ತಿ ಆಗಲ್ವಾ? ಖರ್ಚು ಹೋಗಿ ನಮ್ಗೆ ಲಾಭ ಬರುತ್ತೆ. ಲಾಭ ಬರುತ್ತೆ ಅಂತ ಹೇಳ್ತೀರಾ? ಬರುತ್ತೆ ಮೇಡಮ್. ನಮ್ಮ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸೋಕ್ಕೆ ಧನ್ಯವಾದ ನಾರಾಯಣ ಸ್ವಾಮಿ ಅವರೇ. ನಮಸ್ಕಾರ ನಿಮಗೆ. ನಮಸ್ಕಾರ.